ಚಿಕ್ಕಬಳ್ಳಾಪುರ ಹೊರವಲಯದ ಸೂಲಾಲಪ್ಪನ ದಿನ್ನೆ ವೃಕ್ಷೋದ್ಯಾನದಲ್ಲಿ ಆಯೋಜಿಸಿದ ಹುತಾತ್ಮರ ದಿನಾಚರಣೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸುವ ಕರ್ತವ್ಯದ ಸಾಲಿನಲ್ಲಿ ತಮ್ಮ ಪ್ರಾಣ ಅರ್ಪಿಸಿದವರಿಗೆ ಈ ದಿನ ಗೌರವ ಸಲ್ಲಿಸಲಾಗುತ್ತದೆ. ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸುವಲ್ಲಿ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಮಾಡಿದ ತ್ಯಾಗವನ್ನು ಸ್ಮರಿಸಲು ಈ ದಿನ ಮೀಸಲಾಗಿದೆ. ಈ ಅಮೂಲ್ಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ಕಾರ್ಯವಾಗಬೇಕು ಎಂದರು. ದಿನದಿಂದ ದಿನಕ್ಕೆ ಅರಣ್ಯ ನಾಶವಾಗುತ್ತಿದೆ, ಅದನ್ನು ಉಳಿಸುವ ಕೆಲಸವಾಗಬೇಕು. ಅಭಿವೃದ್ಧಿ ವಿಷಯದಲ್ಲಿ ಸಾಮಾಜಿಕ ಕಾಡು ನಾಶವಾಗುತ್ತಿದೆ. ಭೂಮಿಯ ಮೇಲೆ 33% ಕಾಡು ಹೊಂದಿರಬೇಕು, ಆಗ ಮಾತ್ರ ಜೀವಿಸಲು ಸಾಧ್ಯ ಎಂದರು. ಸಾರ್ವಜನಿಕರು ಗಿಡ ಮರಗಳನ್ನು ನೆಟ್ಟು ನೀರು ಹಾಯಿಸಿ ಸಂರಕ್ಷಣೆ ಮಾಡಬೇಕು. ಸಾರ್ವಜನಿಕರಲ್ಲಿ ಹಾಗೂ ಶಾಲಾ ವಿದ್ಯಾರ್ಥಿಗಳಲ್ಲಿ ಕಾಡು ನಾಶದಿಂದಾಗುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಬೇಕು. ಅನೇಕ ಸಂಘ ಸಂಸ್ಥೆಗಳು ಅರಣ್ಯ ರಕ್ಷಣೆ ಮಾಡುವಲ್ಲಿ ಸಕ್ರಿಯವಾಗಿ ಕಾರ್ಯಮುಖರಾಗಬೇಕು. ಅರಣ್ಯ ಸಂರಕ್ಷಣೆ ಮಾಡಿ ಬೆಳೆಸಿದಾಗ ಮಾತ್ರ ಪರಿಸರ ಸಮತೋಲನವಾಗಲು ಸಾಧ್ಯ ಎಂದರು. ಸೆಪ್ಟೆಂಬರ್ 11 ರಾಷ್ಟ್ರೀಯ ಅರಣ್ಯ ಪಾಲಕರ ಮತ್ತು ಅರಣ್ಯ ಇಲಾಖೆಯ ವತಿಯಿಂದ ಹುತಾತ್ಮರ ದಿನವನ್ನಾಗಿ ನಾವಿವತ್ತು ಆಚರಿಸ್ತಾ ಇದ್ದೀವಿ. ಅರಣ್ಯಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಸಮಯದಲ್ಲೇ ಹುತಾತ್ಮರಾಗಿರ್ತಕ್ಕಂಥವರನ್ನು ಸ್ಮರಿಸ್ತಕ್ಕಂಥ ಮಹತ್ವದ ಒಂದು ದಿನ. ಜಿಲ್ಲಾ ಅರಣ್ಯ ಇಲಾಖೆಯವರು ಇವತ್ತು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನು ಆಚರಣೆ ಮಾಡಲಿಕ್ಕೆ DF ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ SP ಅವರನ್ನು ನಮ್ಮನ್ನು ಎಲ್ಲರನ್ನೂ ಕೂಡ ಕರೆದಿದ್ದಾರೆ. ನಾವೆಲ್ಲರೂ ಕೂಡ ಬಂದು ಇವತ್ತು ರಾಷ್ಟ್ರೀಯ ಅರಣ್ಯ ಹುತಾತ್ಮರಿಗೆ ನಾವು ಸ್ಮರಣೆಯನ್ನು ಮಾಡಿದ್ದೀವಿ ಮತ್ತು ಗೌರವವನ್ನು ಕೂಡ ಸಲ್ಲಿಸಿದ್ದೀವಿ. ಇವತ್ತಿನ ದಿನದಲ್ಲಿ ಅರಣ್ಯ ಅಂತಕ್ಕಂಥದ್ದು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಏಕೆಂದರೆ ನಮಗೆ ನಿಯಮಾನುಸಾರ 33%ನಷ್ಟು ಕಾಡು ಇರಬೇಕು, ಕಾಡಿನ ಒಂದು ಪ್ರದೇಶ ಇರಬೇಕು. ಅದು ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಕಾರಣ ಅಂದರೆ ಜನಸಂಖ್ಯೆ ಬೆಳೀತಾ ಇದೆ. ಅಭಿವೃದ್ಧಿಯ ಒಂದು ವಿಷಯದಲ್ಲಿ ಒಂದಿಷ್ಟು ಕಾಡನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಆದರೂ ಕೂಡ ನಾವು ಏನು ರಿಸರ್ವ್ಡ್ ಫಾರೆಸ್ಟ್ ಇರ್ಬೋದು ಅಥವಾ ಸಾಮಾಜಿಕ ಅರಣ್ಯ ಇರ್ಬೋದು, ಹೀಗೆ ಬೇರೆ ಬೇರೆ ವರ್ಗಗಳಲ್ಲಿರ್ತಕ್ಕಂಥ ಅರಣ್ಯ ಏನಿದೆ, ಅರಣ್ಯವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಆದಾಗ್ಯೂ ಕೂಡ ಸಾರ್ವಜನಿಕರು ಎಲ್ಲರೂ ಕೂಡ ಗಿಡ ಮರಗಳನ್ನು ನೆಡಬೇಕು, ಬೆಳೆಸಬೇಕು, ಭಾಳ ಮುಖ್ಯ. ಏಕೆಂದರೆ ನಾವು ಏನು ಗಿಡ ಅರಣ್ಯಗಳನ್ನು ನಡೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮ ರೂಪದಲ್ಲಿ ಗಿಡಗಳನ್ನು ಹಾಕ್ತೀವಿ, ಅಲ್ಲಿಗೆ ಮುಗಿದೋಗ್ಬಿಡುತ್ತೆ. ಆದರೆ ಆ ಗಿಡವನ್ನು ನೆಟ್ಟ ಮೇಲೆ ಅದಕ್ಕೆ ನೀರನ್ನು ಹಾಕಿ ಅದನ್ನು ಸಂರಕ್ಷಣೆ ಮಾಡಿ ಬೆಳೆಸ್ತಕ್ಕಂಥ ಒಂದು ಕೆಲಸ ಇದೆಯಲ್ಲ, ಅದು ಬಹಳ ಮುಖ್ಯ ಆಗಿದೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಮೇಶ್ ಮಾತನಾಡಿ 2013ರಲ್ಲಿ ಪರಿಸರ ಸಚಿವಾಲಯ ಹತ್ಯಾಕಾಂಡದ ದಿನವಾಗಿ ಸೆಪ್ಟೆಂಬರ್ 11ರಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವೆಂದು ಘೋಷಿಸಿತು. ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ 1730ರಲ್ಲಿ ಮಾರ್ವರ್ ಸಾಮ್ರಾಜ್ಯದಲ್ಲಿ ಖೇಜರ್ಲಿ ಹತ್ಯಾಕಾಂಡ ನಡೆದಾಗ ಆರಂಭವಾಯಿತು. ರಾಜಸ್ಥಾನ ಮಹಾರಾಜ ಅಭಯ ಸಿಂಗ್ ಖೇಜರ್ಲಿಯ ಬಿಷ್ಣೋಯಿ ಗ್ರಾಮದಲ್ಲಿ ಮರ ಕಡಿಯಲು ಆದೇಶಿಸಿದರು. ಈ ಕ್ರಮಕ್ಕೆ ಬಿಷ್ಣೋಯಿ ಸಮುದಾಯದಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ದಂಗೆಯ ನೇತೃತ್ವವನ್ನು ಅಮೃತಾದೇವಿ ಬಿಷ್ಣೋಯಿ ಎಂಬ ಮಹಿಳೆ ವಹಿಸಿದ್ದರು. ಗ್ರಾಮಸ್ಥರು ತಮ್ಮ ಮರಗಳನ್ನು ಒಪ್ಪಿಸಲು ನಿರಾಕರಿಸಿದರು. ಖೇಜ್ರಿ ಮರಗಳು ಬಿಷ್ಣೋಯಿಗಳಿಗೆ ಪವಿತ್ರವೆಂದು ಅಮೃತಾದೇವಿ ಹೇಳಿದರು ಮತ್ತು ಅವರ ನಂಬಿಕೆ ಮರಗಳನ್ನು ಕಡಿಯಲು ಅನುಮತಿಸುವುದನ್ನು ನಿಷೇಧಿಸಿತು. ಅವರಿಗೆ ಲಂಚವನ್ನು ನೀಡಲಾಯಿತು. ಮರಗಳನ್ನು ಕಡಿಯಲು ಅವಕಾಶ ನೀಡುವುದಕ್ಕಿಂತ ಸಾಯುವುದೇ ಮೇಲು ಎಂದು ಅಮೃತ ಘೋಷಿಸಿದರು. ಅವಳು ಮತ್ತು ಅವಳ ಕುಟುಂಬದವರು ಕೇಜ್ರಿಗಳನ್ನು ತಬ್ಬಿಕೊಳ್ಳಲಾರಂಭಿಸಿದರು. ಅವರ ದೇಹದಿಂದ ಅದನ್ನು ಸಂರಕ್ಷಿಸಿದರು. ಸುಮಾರು 363 ಬಿಷ್ಣೋಯಿಗಳು ಕೊಲ್ಲಲ್ಪಟ್ಟರು. ಈ ಘಟನೆಯಿಂದ ಅಭಯ್ ಸಿಂಗ್ ಆಘಾತಕ್ಕೊಳಗಾದರು. ಅವರು ತಮ್ಮ ಸೈನ್ಯವನ್ನು ಹಿಂತೆಗೆದುಕೊಂಡು ಮತ್ತು ಗ್ರಾಮಸ್ಥರನ್ನು ಖುದ್ದಾಗಿ ಭೇಟಿ ಮಾಡಿ ಕ್ಷಮೆ ಯಾಚಿಸಿದರು. ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ಇಂತಹ ಸಂದರ್ಭದಲ್ಲೂ ಕೆಲವರು ವನ್ಯಜೀವಿಗಳ ಮತ್ತು ಅರಣ್ಯದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅನೇಕರು ತಮ್ಮ ಸೇವೆಯ ಸಂದರ್ಭದಲ್ಲಿ ಪ್ರಾಣವನ್ನು ಕಳೆದುಕೊಂಡ ವೀರರಿಗೆ ಅರಣ್ಯ ಹುತಾತ್ಮರ ದಿನಾಚರಣೆ ಗೌರವ ಸಲ್ಲಿಸುವ ದಿನವಾಗಿದೆ. ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಕಾಡುಗಳು ಮತ್ತು ಪರಿಸರವನ್ನು ಸಂರಕ್ಷಿಸುವ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹುತಾತ್ಮರ ದಿನಾಚರಣೆ ಗೌರವದಿಂದ ಮಾಡಲಾಗುತ್ತಿದೆ ಎಂದು ತಿಳಿಸಿದರು.
ಈ ವೇಳೆ ಅರಣ್ಯ ಹುತಾತ್ಮರಿಗೆ ಮೌನಾಚರಣೆ ಸಲ್ಲಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಚಿನ್ನಪ್ಪಯ್ಯ, ವಲಯ ಅರಣ್ಯ ಅಧಿಕಾರಿ ವಾಸುದೇವ್ ಮೂರ್ತಿ, ಸಾಮಾಜಿಕ ಅರಣ್ಯ ವಿಭಾಗದ ಎಂಸಿ ಗೀತಾ, ಗಸ್ತು ಅರಣ್ಯ ಪಾಲಕ ರಾಮಪ್ಪ, ಕ್ಷೇಮಾಭಿವೃದ್ಧಿ ಅರಣ್ಯ ನೌಕರರ ಸಂಘ ಸುಬ್ಬಾರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.